ಫುಲ್ ಮನೆಯಲ್ಲಿ ಗಡಿಬಿಡಿ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತು ತಾತನ ಅಡ್ಮಿಟ್ ಮಾಡಿ 3 ದಿನ ಆಯಿತು. ಐ ಹೋಪ್ ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ, ಬಟ್ ಗೊತ್ತಿಲ್ಲ. ಪಾಪ ಇನ್ನೂ ಸ್ವೆಲ್ಲಿಂಗ್ ಎಲ್ಲ ಇದೆಯಲ್ಲ, ಸ್ವಲ್ಪ ಕಮ್ಮಿ ಆಗಿದೆ, ಕಮ್ಮಿ ಆಗಿಲ್ಲ ಅಂತ ಇಲ್ಲ, ಒಬ್ವಿಯಸ್ಲಿ ಕಮ್ಮಿ ಆಗಿದೆ ಸ್ವಲ್ಪ. ಆ್ಯಂಡ್ ನೋಡೋಣ ಏನಂತಾರೆ ಡಾಕ್ಟರ್ ಅಂತ ಇವತ್ತು. ಆಲ್ಮೋಸ್ಟ್ ಪ್ರತಿದಿನ ಮನೆಯಲ್ಲಿ ದೋಸೆ, ಚಪಾತಿ, ಪರಾಟ ಅಥವಾ ಓಟ್ಸ್ ಚೀಲ, ತರಕಾರಿ ಓಟ್ಸ್ ಏನಾದರೂ ಈ ಥರದ್ದು ಇರುತ್ತೆ ಅಲ್ವಾ. ಸೊ ಇವತ್ತು ಡಿಫ್ರೆಂಟಾಗಿ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾನು ಓಪನ್ ಅವಕ್ಯಾಡೋ ಮಶ್ರೂಮ್ ಟೋಸ್ಟ್ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ. ಬೇಬಿ ಕಾರ್ನ್ ಇದೆ, ಸ್ವೀಟ್ ಕಾರ್ನ್ ಇದೆ, 3 ಟೈಪ್ಸ್ ಆಫ್ ಕ್ಯಾಪ್ಸಿಕಮ್ ಇದೆ, ಜುಕಿನಿ ಇದೆ, ಚೆರಿ ಟೊಮ್ಯಾಟೊ, ಹಾಗೆಯೇ ಒಂದು ಸ್ವಲ್ಪ ಆನಿಯನ್. ಫಸ್ಟ್ ಈ ಪ್ಯಾನ್ಗೆ ನಾನು ಬಟರ್ ಹಾಕಿದ್ದೀನಿ. ನೀವು ಆಲಿವ್ ಆಯಿಲ್ ಅಥವಾ ಮಸ್ಟರ್ಡ್ ಆಯಿಲ್ನ ಕೂಡ ಯೂಸ್ ಮಾಡ್ಬೋದು, ತುಪ್ಪನೂ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಹಾಕಿದ್ದು ಜೀರಿಗೆ, ಸ್ವಲ್ಪ ಲೈಟಾಗಿ ಜೀರಿಗೆ ಹಾಕಿದ್ದೀನಿ. ಆ್ಯಂಡ್ ಕಟ್ ಮಾಡಿರುವಂಥ ಆನಿಯನ್ಸಲ್ಲಿ ಅರ್ಧ ಈರುಳ್ಳಿನ ಹಾಕ್ತಾ ಇದ್ದೀನಿ ಇಲ್ಲಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಗೋಲ್ಡನ್ ಬ್ರೌನ್ ಆಗೋ ತನಕ ಅಷ್ಟೇ. ಅದಾದಮೇಲೆ ಫಸ್ಟ್ ಸೆಟ್ ಆಫ್ ವೆಜಿಟೇಬಲ್ಸ್. ಇವಾಗ ಎಲ್ಲ ತರಕಾರಿ ಕಂಪೇರ್ ಮಾಡಿದ್ರೆ ಮಶ್ರೂಮ್ ಅಲ್ಲ, ಬಟ್ ಬೇಬಿ ಕಾರ್ನ್ ಮತ್ತು ಸ್ವೀಟ್ ಕಾರ್ನ್ ಬಾಯ್ಲ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಫಸ್ಟ್ ಇದನ್ನು ಹಾಕಿದ್ದೀನಿ ನಾನು. ಇದು ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಗೆಯೇ ಅರಿಶಿನ ಹಾಕಿದ್ದೀನಿ. ಇದಕ್ಕೆ 2 to 3 ಮಿನಿಟ್ಸ್ ಆದಮೇಲೆ ನೆಕ್ಸ್ಟ್ ಸೆಟ್ ಆಫ್ ನಾನು ವೆಜಿಟೇಬಲ್ಸ್ನ ಹಾಕಿದ್ದೀನಿ. ಮಕ್ಕಳು ಇದನ್ನು ತುಂಬ ಇಷ್ಟಪಡ್ತಾರೆ. ವೆಜಿಟೇಬಲ್ಸು ಕೊಟ್ಟಂಗೆ ಆಗುತ್ತೆ, ಡಿಫ್ರೆಂಟ್ ಬ್ರೇಕ್ಫಾಸ್ಟು ಆಗುತ್ತೆ. ಆ್ಯಂಡ್ ತುಂಬ ಈಸಿ, ಚಾಪ್ ಮಾಡಿಟ್ಕೊಂಡ್ರೆ ಬೇಗನೆ ಆಗಿಬಿಡುತ್ತೆ ಅಲ್ವಾ. 3 ಟೈಪ್ಸ್ ಆಫ್ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಮನೆಯಲ್ಲಿ ಇತ್ತು ಅಂತ, ಇಲ್ಲ ಅಂದರೆ ಜಸ್ಟ್ 1 ಟೈಪ್ ಆಫ್ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು. ಆ್ಯಂಡ್ ಜುಕಿನಿ, ಇದೆಲ್ಲ ಇವಾಗ ಬೇಗನೆ ಬಾಯ್ಲ್ ಆಗುತ್ತೆ. ಆ್ಯಂಡ್ ನಾವು ತರಕಾರಿ ಮಾಡ್ತೀವಲ್ಲ, ಪಲ್ಯ, ಆ ಥರ ಜಾಸ್ತಿ ಸಾಫ್ಟ್ ಆಗೋದು ಬೇಡ, ಒಂದು ಸ್ವಲ್ಪ ಕಚ್ ಅನ್ಬೇಕು, ಆವಾಗ ಇಲ್ ಬಿ ರಿಯಲಿ ಗುಡ್. ಇದು ಸಾರ್ಟೆಡ್ ವೆಜಿಟೇಬಲ್ಸ್ ಮಾಡ್ತಾ ಇರೋದು ನನ್ನ ಸೈಡ್ಸ್ಗೆ ಅಂತ. ನೀವು ನನ್ನ ಎವ್ರಿ ಡೇ ಬ್ರೇಕ್ಫಾಸ್ಟ್ ಪ್ಲೇಟ್ ನೋಡಿದ್ರೆ ಒಂದು 4 to 5 ಐಟಮ್ಸ್ ಆದರೂ ಇರುತ್ತೆ, ಬಟ್ ಚಿಕ್ಕ ಪೋರ್ಷನ್ಸಲ್ಲಿ ಇರುತ್ತೆ. ಯಾಕಂದರೆ ನನ್ನ ಬ್ರೇಕ್ಫಾಸ್ಟ್ಗೆ ನಾನು ಏನು ತಿಂತೀನಿ ಅದನ್ನೇ ಲಂಚ್ಗೆ ಕೂಡ ತಿಂತೀನಿ ಅಲ್ವಾ. ಸೊ ಬೇಜಾರಾಗಬಾರ್ದು ಅಂತ ಆ ಥರ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಇರುತ್ತೆ. ಇಲ್ಲಿ ಅವಕ್ಯಾಡೋ ಇದೆ ಕಟ್ ಮಾಡಿರೋದು, ಕ್ಯೂಕುಂಬರ್ ಇದೆ, ಫ್ಲಾಕ್ಸ್ ಸೀಡ್ಸ್ ಇದೆ, ಬೆರೀಸ್ ಇದೆ, ಲಾಂಗ್ ರೆಡ್ ಕ್ಯಾರೆಟ್ ಇದೆ, ಚೆರಿ ಟೊಮ್ಯಾಟೊ ಇದೆ, ಹಾಗೆಯೇ ಸ್ವಲ್ಪ ಆನಿಯನ್ ಇದೆ. ಫಸ್ಟ್ ಇವಾಗ ಸಾರ್ಟೆಡ್ ಮಶ್ರೂಮ್ಸ್ ಮಾಡೋದಕ್ಕೆ ಸ್ವಲ್ಪ ಬಟರ್ ಹಾಕಿ, ಅದಕ್ಕೆ ಸ್ವಲ್ಪ ಗಾರ್ಲಿಕ್ನ ಕಟ್ ಮಾಡಿರೋದನ್ನು ಹಾಕಿ, ಆಮೇಲೆ ಮಶ್ರೂಮ್ಸ್ನ ಹಾಕಬೇಕು. ಮೀನ್ ವೈಲ್ ಇಲ್ಲಿ ಅವಕ್ಯಾಡೋಸ್ನೆಲ್ಲ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಅದು ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ತುಂಬ ಬಟರ್ ಥರ ಒಳ್ಳೆ ಅವಕ್ಯಾಡೋ ಸಿಕ್ಕಿತ್ತು. ಸೊ ಹಾಗಾಗಿ ತುಂಬ ಈಸಿ ಆಯಿತು ಸ್ಮ್ಯಾಶ್ ಮಾಡೋದಕ್ಕೆ. ಅದಕ್ಕೆ ನಾನು ಒಂದು ಸ್ವಲ್ಪ ಪೆಪ್ಪರ್ ಹಾಕ್ತೀನಿ, ಉಪ್ಪು ಹಾಕ್ತೀನಿ, ಆಮೇಲೆ ಕಟ್ ಮಾಡಿರೋಂಥ ಕ್ಯೂಕುಂಬರ್ ಹಾಕ್ತೀನಿ, ಜೊತೆಗೆ ನಿಂಬೆಹಣ್ಣು ಕೂಡ ಹಾಕ್ತೀನಿ, ಆನಿಯನ್. ಇದೆಲ್ಲ ಹಾಕಿದ್ರೆ ಟೋಸ್ಟ್ ಮೇಲೆ ಇದನ್ನು ತುಂಬ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ರೆ ಬಟರಿ ಆಗಿರುವಂಥ ಅವಕ್ಯಾಡೋ ಮಿಕ್ಸ್ ರೆಡಿ ಆಗುತ್ತೆ ಗೊತ್ತಾ. ಆ್ಯಂಡ್ ದೀಪು ಅವ್ರಿಗೆ ಅವಕ್ಯಾಡೋಸ್ ಅಂದರೆ ತುಂಬ ಇಷ್ಟ. ನನಗಿವಾಗ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಈ ಥರ ಎಲ್ಲ ಮಾಡಿದ್ರೆ ಅವಕ್ಯಾಡೋಗೆ ಬೇರೆ ಫ್ಲೇವರ್, ಬೇರೆ ಟೇಸ್ಟೇ ಬರುತ್ತೆ. ಆ್ಯಂಡ್ ಅವಕ್ಯಾಡೋ ಇಸ್ ವೆರಿ ವೆರಿ ಹೆಲ್ದಿ ಆಯಿತಾ. ಸೊ ಅದನ್ನು ನೀವು ತಿನ್ನಬೇಕು, ಇಷ್ಟ ಇಲ್ಲ ಅಂದ್ರೂ ತಿನ್ನಬೇಕಾಗುತ್ತೆ, ಬಿಕಾಸ್ ಅಷ್ಟು ಒಳ್ಳೆಯದು ನಮ್ಮ ಹೆಲ್ತ್ಗೆ. ಸೊ ಇದು ಇಲ್ಲಿ ರೆಡಿ ಆಯಿತು, ಸಾರ್ಟೆಡ್ ವೆಜಿಟೇಬಲ್ಸ್ ರೆಡಿ ಆಯಿತು. ಇನ್ನು ಮಶ್ರೂಮ್ಸ್ ಹಾಕಿದ್ದಾಯಿತು ಆ ಕಡೆಯಿಂದ. ಅದು ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಿ ಸಾರ್ಟೆಡ್ ಮಾಡಿದ್ರೆ ಅದು ಕೂಡ ರೆಡಿ ಆಗುತ್ತೆ. ಆ್ಯಂಡ್ ಆರಿಗ್ಯಾನೋ ಕೂಡ ಯೂಸ್ ಮಾಡಿದ್ದೀನಿ ನಾನು ಸಾರ್ಟೆಡ್ ವೆಜ್ಜಸ್ಗೆ. ಮನೆಯಿಂದ ಹಾಸ್ಪಿಟಲಿಂದ ಮನೆ, ಜೊತೆಗೆ ಎವ್ರಿ ಡೇ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಬೇಜಾರಾಗೋಗಿದೆ, ಒಂಥರ ರೂಟೀನ್ ಏನಪ್ಪ ಅಂತ ಅನಿಸುತ್ತೆ. ಬಟ್ ಏನು ಬಂದಿದೆ ಅದನ್ನು ಆಕ್ಸೆಪ್ಟ್ ಮಾಡಬೇಕಲ್ವ ನಾವೆಲ್ಲರೂ. ಆ್ಯಂಡ್ ಎಲ್ಲದನ್ನು ಫೇಸ್ ಮಾಡಬೇಕಾಗುತ್ತೆ. ಇದ್ರ ನಡುವೆ ಏನಾದರೂ ಡಿಫ್ರೆಂಟಾಗಿ ಮಾಡಿದ್ರೆ ನಮಗೂ ಮೈಂಡಿಗೆ ವಾವ್ ಅನಿಸುತ್ತೆ. ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ, ಡಿಫ್ರೆಂಟ್ ವರ್ಕಲ್ಲಿ ನಾವು ಇನ್ವಾಲ್ವ್ ಆಗ್ತಾ ಇದ್ದಂಗೆ ನಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ. ಸರಿನಪ್ಪ ಇವತ್ತು ಬ್ರೇಕ್ಫಾಸ್ಟ್ ನಾನೇ ಮಾಡಬೇಕು ಅಂತ ಹಠ ಮಾಡಿಕೊಂಡು ಇದನ್ನು ಟ್ರೈ ಮಾಡಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಇದು ಸಾರ್ದೋ ಬ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಏನೂ ಇಲ್ಲ, ಓಪನ್ ಟೋಸ್ಟ್ ಆಗಿರೋದ್ರಿಂದ ಒಂದು ಪ್ಯಾನಲ್ಲಿ ಮತ್ತೆ ಬಟರ್, ಸ್ವಲ್ಪ ಜಾಸ್ತಿ ಬಟರ್ ಇದೆಯಲ್ಲ ಬಟರ್ನ ಹಾಕಿ ಅದಕ್ಕೆ ಸಾರ್ದೋ ಬ್ರೆಡ್ನ ಹಾಕಿ ಅದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡೋದಕ್ಕೆ ಹಾಗೆ ಬಿಟ್ಟೆ ನಾನು, ಬಿಕಾಸ್ ನನಗೆ ಕ್ರಿಸ್ಪಿ ಆಗಿರಬೇಕು. ಆ್ಯಂಡ್ ಈ ಸಾರ್ದೋ ಬ್ರೆಡ್ ನಾರ್ಮಲ್ ಬ್ರೆಡ್ ಥರ ಇರಲ್ಲ, ಒಂದು ಸ್ವಲ್ಪ ಚೂವಿ ಆಗಿರುತ್ತೆ. ನಿಮಗೆ ಚೂವಿ ಬ್ರೆಡ್ ಇಷ್ಟ ಅಂದರೆ ಇದನ್ನು ಟ್ರೈ ಮಾಡ್ಬೋದು. ಸ್ಪೆಷಲಿ ಓಪನ್ ಟೋಸ್ಟ್ಗೆಲ್ಲ ಇದು ಹೇಳಿ ಮಾಡಿಸ್ದಂಗೆ ಇರುತ್ತೆ ಆಯಿತಾ. ಆ್ಯಕ್ಚುಲಿ 2 ಸಾಕು, ಒಬ್ರಿಗೆ ಫಿಲ್ಲಿಂಗ್ ಆಗಿರುತ್ತೆ. ಯಾಕಂದರೆ ಅವಕ್ಯಾಡೋ ಮಶ್ರೂಮ್ ಟೋಸ್ಟ್ ಹೆವಿ ಇರುತ್ತೆ, ಜೊತೆಗೆ ಸ್ಯಾಲಡ್ಸ್ ಇರುತ್ತೆ, ಕಟ್ ಫ್ರೂಟ್ಸ್ ಇರುತ್ತೆ, ಆಮೇಲೆ ಬೆರಿ ಶೇಕ್ ಕೂಡ ಮಾಡಿದ್ದೆ ನಾನು. ಇಲ್ಲಿಗೆ ರೆಡಿ ಆಯಿತಾ, ಟೋಸ್ಟ್ ರೆಡಿ ಆಯಿತು. ಮಾಡಿರುವಂಥ ಅವಕ್ಯಾಡೋ ಪೇಸ್ಟ್ನ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಸಾರ್ಟೆಡ್ ಮಶ್ರೂಮ್ಸ್ನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಮೇಲೆ ಒಂದು ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸ್, ಹಾಗೆಯೇ ಚೆರಿ ಟೊಮ್ಯಾಟೊ. ಅಲ್ಲಿಗೆ ಇದು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಕಲರ್ಫುಲ್ ಕೂಡ ಆಗಿರುತ್ತೆ, ಆ್ಯಂಡ್ ಟೇಸ್ಟಿ ಕೂಡ ಆಗಿರುತ್ತೆ ಗೊತ್ತಾ. ಇನ್ನು ಹಮ್ಮಸ್ ತಂದಿದ್ದೆ ಸ್ವಲ್ಪ, ಅದನ್ನು ಹಾಕಿದ್ದೆ ಕ್ಯಾರೆಟ್ ಜೊತೆ ತಿನ್ನೋದಕ್ಕೆ ಅಂತ. ಜೊತೆಗೆ ಇದು ಕಂಪ್ಲೀಟ್ ಬ್ರೇಕ್ಫಾಸ್ಟ್. ಬ್ಲೂಬೆರಿ ಸ್ಟ್ರಾಬೆರಿ ಶೇಕ್ ಕೂಡ ಇತ್ತು. ಬ್ರೇಕ್ಫಾಸ್ಟ್ ಯಮ್ಮಿ ಆಗಿತ್ತು. ಅವಕ್ಯಾಡೋ ಟೋಸ್ಟ್, ಬೇಬಿ ಯು ಲೈಕ್ ಇಟ್? ಸೂಪರ್ ಆಗಿದೆ, ಸಖತ್ತಾಗಿದೆ.
Very good. Sweet. Avocado toast, mushrooms and fresh fruits. ಇನ್ನು ತಾತನ್ಗೆ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು. ನಾನೇನು ರೆಡಿ ಆಗ್ತಾ ಇಲ್ಲ. ಜಸ್ಟ್ ಲುಕ್ ಅಟ್ ದಿಸ್. ಈ ಥರದ ಒಂದು ಸ್ವೆಟ್ ಶರ್ಟ್ನ ಪ್ರತಿದಿನ ಹಾಕೋತಾ ಇದ್ದೀನಿ. ಆಯನ್ ಕೂಡ ಮಾಡಿಲ್ಲ ಆಯಿತಾ. ಎನಿವೇಸ್ ಹೊರಡೋಣ. ಇವತ್ತು ಏನು ಹೇಳ್ತಾರೋ ಗೊತ್ತಿಲ್ಲ. ಹೋಗಿದ ತಕ್ಷಣ ತಾತ ಏನು ಅಂತಾರೋ ಗೊತ್ತಿಲ್ಲ. ನಾನು ಸ್ಕಿನ್ ಕೇರ್ ಮಾಡೋದು ಹೊರಡೋದು ಅಷ್ಟೇ. ಯಾಕಂದ್ರೆ ಯು ಗೆಟ್ ರೆಡಿ ಆ್ಯಂಡ್ ಐ ಕ್ವಿಕ್ಲಿ ಗೆಟ್ ರೆಡಿ. ಓಕೆ, ನನ್ನ ಸ್ಕಿನ್ಗೆ ನಾನು ಯೂಸ್ ಮಾಡ್ತಾ ಇರೋದು ಡರ್ಮಕೋರ 10% ನೈಸಿನಮೈಡ್ ಫೇಸ್ ಸಿರಮ್. ನನಗೆ ಆ್ಯಕ್ಚುಲಿ ಕಂದ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ದಾರೆ, ತಾತನ್ಗೆ ಹಿಂಗಾಗಿ ನಿಮ್ಮ ಮುಖ ಎಲ್ಲ ಡಲ್ ಆಗಿದೆ, ನಿಮ್ಮ ಮುಖ ನೋಡಕ್ ಆಗ್ತಾ ಇಲ್ಲ, ಬೇಗ ಮಗು ಮಾಡ್ಕೊಳ್ಳಿ, ಇವಾಗಲೇ ನಿಮ್ಮ ಮುಖ ನೋಡಕ್ ಆಗ್ತಾ ಇಲ್ಲ ಅಂತ. ನಾನು ಅನ್ಕೊಂಡೆ ಮಗು ಆಗೋದಕ್ಕೂ ನನ್ನ ಮುಖ ಇವಾಗಲೇ ಚೆನ್ನಾಗಿ ಇಲ್ಲದೆ ಇರೋದಕ್ಕೂ ಏನು ಸಂಬಂಧ ಅಂತ. ಕಳೆ ಬರುತ್ತೆ ಅಂತ. ಅಲ್ಲ, ಟೆನ್ಷನ್ಗೆ ಮುಖ ಹಂಗಾಗುತ್ತೆ. ಹೌದು, ನೈಸಿನಮೈಡ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಬಿಕಾಸ್ ಇದು ಡಾರ್ಕ್ ಸ್ಪಾಟ್ಸ್, ಬ್ಲೆಮಿಷಸ್, ಆಕ್ನೆ ಮಾರ್ಕ್ಸ್ನ ಕಮ್ಮಿ ಮಾಡೋದ್ರ ಜೊತೆಗೆ ಸ್ಕಿನ್ ಈವನ್ ಟೋನ್ ಆ್ಯಂಡ್ ಬ್ರೈಟರ್ ಆಗುತ್ತೆ. ಇನ್ನು ಡರ್ಮಕೋರ 10% ನೈಸಿನಮೈಡ್ ಫೇಸ್ ಸಿರಮಲ್ಲಿ ಏನಿದೆ ಗೊತ್ತಾ, ಆಕ್ಟಿವ್ ಫಾರ್ಮ್ ಆಫ್ ವೈಟಮಿನ್ B3 ಇದೆ. ಆ್ಯಂಡ್ ದಿಸ್ ಇಸ್ ರಿಯಲಿ ಗುಡ್. ಆ್ಯಂಡ್ ಇನ್ 3 to 4 weeks ಈವನ್ ಟೋನ್ ಕ್ಲಿಯರ್ ಸ್ಕಿನ್ ನಿಮ್ಮದಾಗುತ್ತೆ. ಸೇಫ್ ಆ್ಯಂಡ್ ಎಫೆಕ್ಟಿವ್ ಕೂಡ, ಡಿಸೈನ್ ಬೈ ಡರ್ಮಟಾಲಜಿಸ್ಟ್. ಬೆಸ್ಟ್ ಥಿಂಗ್ ಅಂದರೆ ಇಟ್ಸ್ ವೆರಿ ಲೈಟ್ ವೇಟ್, ಫಾಸ್ಟ್ ಅಬ್ಸಾರ್ಬಿಂಗ್ ಟೆಕ್ಸ್ಚರ್ ಇರೋದ್ರಿಂದ ಆಯಿಲಿ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಬೋದು. ಡರ್ಮಕೋರ 10% ನೈಸಿನಮೈಡ್ ಫೇಸ್ ಸಿರಮ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ನ ಹಾಕಿರ್ತೀನಿ. ಡರ್ಮಕೋರ ವೆಬ್ಸೈಟಲ್ಲಿ ಇದು ಅವೈಲೇಬಲ್ ಇದೆ. ಹಾಗೆಯೇ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲಲ್ಲಿ ಕೂಡ ಅವೈಲೇಬಲ್ ಇದೆ. ನನ್ನ ಕೂಪನ್ ಕೋಡ್ VEEK2025 ಅಂತ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ 20% ಆಫರ್ ಕೂಡ ಆನ್ ಡರ್ಮಕೋ ವೆಬ್ಸೈಟ್. ನೆನಪಿಲ್ಲಿ, ನಿಮ್ಮ ಪ್ರತಿಯೊಂದು ಆರ್ಡರ್ ಒಂದು ಪುಟ್ಟ ಮಗುವ ಕನಸು ನನಸಾಗೋದಕ್ಕೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಭೂಮಿ ಫೌಂಡೇಶನ್ ಮುಖಾಂತರ ಅವರು ಮಾಡ್ತಾ ಇರುವಂಥ ಯಂಗ್ ಸೈಂಟಿಸ್ಟ್ ಇನಿಷಿಯೇಟಿವ್ನಲ್ಲಿ ನಿಮ್ಮ ಆರ್ಡರ್ ಲಿಂಕ್ ಮುಖಾಂತರ ಇಟ್ ಕ್ಯಾನ್ ಹೆಲ್ಪ್ ಸಮ್ಮನ್. ಜೊತೆಗೆ till now they have empowered 20,000 plus students. ಗೊತ್ತಾ, a beautiful initiative ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ನೈಸಿನಮೈಡ್ ಇಸ್ ಪ್ರೂವನ್ ಟು ಹೆಲ್ಪ್ ಯುವರ್ ಸ್ಕಿನ್ ಬ್ರೈಟನ್ ಅಪ್. ಸೊ ಈ ಒಂದು ಪ್ರಾಡಕ್ಟ್ನ ನೀವು ಕೂಡ ಟ್ರೈ ಮಾಡ್ಬೋದು, ಬಟ್ ಪ್ರತಿದಿನ ಯೂಸ್ ಮಾಡಬೇಕಾಗತ್ತೆ. ನಾವು ಲೆಟ್ಸ್ ಗೋ. ತಾತ ವೇಟ್ ಮಾಡ್ತಾ ಇರ್ತಾರೆ. ತಾತನ ಸ್ಟೇಟಸ್ ಏನು ಅನಿಸ್ತಾ ಇದೆ? ಅದೇ ಮೋಸ್ಟ್ಲಿ ಡಿಸ್ಚಾರ್ಜ್ ಮಾಡಿ ಮನೇಲಿ ಕರ್ಕೊಂಡು ಮನೇಲೆ ಇಂಜೆಕ್ಷನ್ ಹಾಕೋದು ಇನ್ನೊಂದು ಸ್ವಲ್ಪ ದಿನ. ದೀಪು ಅಂತ ಇದ್ರು ಹೋಮ್ ನರ್ಸ್ನ ಇಡಬೇಕು, ಮನೆಗೆ ಕರೆಸಿ ಇಂಜೆಕ್ಷನ್ ಹಾಕೋಣ ಅಂತ. ಲೆಟ್ಸ್ ಸಿ. ಅವ್ರ ಪಾಪ ಮನೆಗೆ ಹೋಗೋಣ ಅಂತಿದ್ದಾರೆ, ಬಟ್ ನಾವು ರಿಸ್ಕ್ ತಗೊಳಕ್ಕಾಗಲ್ಲ. ಒಂದು ವಯಸ್ಸಾಗಿದೆ, ಇನ್ನು ಒಂದು ಇನ್ಫೆಕ್ಷನ್ ಜಾಸ್ತಿ ಆಗಿದೆ, ಒಂದು ಹೋಗಿ ಇನ್ನೊಂದು ಆಗೋದು ಬೇಡ ಅಂತ ನಾವು ಲೆಟ್ಸ್ ಸಿ ಹೋಗೋಣ. ಅವ್ರು ಕಾಯ್ತಾ ಇರ್ತಾರೆ, ಎಲ್ಲಿ ನನ್ನ ಮೊಮ್ಮಕ್ಕಳು ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇರ್ತಾರೆ. ನಾವಿಬ್ರು ಅಪ್ಪಾಜಿ 3 ಜನ ಇದ್ದಿದ್ದರಿಂದ ಮ್ಯಾನೇಜ್ ಮಾಡೋದಕ್ಕಾಯ್ತು. ರಾತ್ರಿ ಹೋಗಿದ್ರು ಅಪ್ಪಾಜಿ, ಸಂಜೆಯಿಂದ ಬೆಳಿಗ್ಗೆ ತನಕ ನಾವು ಬರೋ ತನಕ ಅಲ್ಲೇ ಇರ್ತಾರೆ. ಗೊತ್ತಾ, ತುಂಬ ಚೆನ್ನಾಗಿ ನೋಡ್ಕೋತಾರೆ ಅವರು ತಾತನ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಸೊ ಪೊಂಗಲ್ ಮಾಡಿದ್ದಾರೆ ಇವತ್ತು ಮನೆಯಲ್ಲಿ. ಅವ್ರ ಮನೆಗೆ ಬಂದು ಪೊಂಗಲ್ ತಿಂತಾರೆ. ನಾನು ತಾತನಿಗೆ ಪೊಂಗಲ್ನ ಪ್ಯಾಕ್ ಮಾಡಿದ್ದೀನಿ. ಕೊಡೋಣ. ಅವ್ರು ಅಂತಿದ್ರು ನನಗೆ ಚಪಾತಿ ಬೇಡ, ಬೇರೆ ಏನಾದರೂ ನನಗೆ ಗೊತ್ತು ಅವ್ರಿಗೆ ಪೊಂಗಲ್ ಇಷ್ಟ ಅಂತ, ಅದನ್ನು ಪ್ಯಾಕ್ ಮಾಡಿಸಿದ್ದೀನಿ ಇವತ್ತು. ಐ ಹೋಪ್ ಚೆನ್ನಾಗಿ ತಿಂತಾರೆ. ನಾನು ಆ್ಯಕ್ಚುಲಿ ಬಂದು ತಾತಂಗೆ ತಿಂಡಿ ಕೊಟ್ಟೆ. ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದವ್ರು ಏನೋ ಕತೆ ಹೇಳ್ತಾ ಇದ್ರು. ತಾತ ಏನಂತಿದ್ರಿ? ಏನಾಯಿತು? ಏನೋ ಅಂತಿದ್ರಲ್ಲ, ಹೆಂಗಿದ್ದೀರಾ? ಪರವಾಗಿಲ್ವಾ? ಜಾಸ್ತಿ ಆಯ್ತಾ ನೋವು? ಭಾಳ ಜಾಸ್ತಿ ಆಯ್ತಾ? ಕೈ ಇಲ್ಲಿರ್ತಲ್ಲ, ಯಾರು ತೆಗೆದು ಇಲ್ಲಿ ಚುಚ್ಚಿಬಿಟ್ಟು ನರಕ ಅನುಭವಿಸ್ತಾ ಇದ್ದೀನಿ. ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಮನೆಗೆ, ಯಾರು ಭಗವಂತ ನಾವು ಕೊಡು ಅಂತ ಕೇಳಿದ್ವಿ. ಹಂಗೆಲ್ಲ ಹೇಳ್ಕೊಡ್ತು. ವ್ಯವಸ್ಥೆ ಮಾಡಬಾರ್ದು. ಇದು ನರಕ. ನೋವು ಆಗ್ತಾಯ್ತಾ? ಅದೇ ನೋವು. ಈ ವಿಡಿಯೋ ಮಾಡೋದಕ್ಕೂ ಬೇಜಾರು, ನಿಮ್ಮ ಜೊತೆ ಶೇರ್ ಮಾಡೋದಕ್ಕೂ ಬೇಜಾರು. ಬಟ್ ನಾನು ಶೇರ್ ಮಾಡ್ತಾ ಇರೋಂಥ ಉದ್ದೇಶ ಒಂದೇ, ವಯಸ್ಸಾದ್ಮೇಲೆ ಯಾರಿಗೆ ಏನು ಬೇಕಾದರೂ ಆಗ್ಬೋದು, ಹುಷಾರಾಗಿ ನಮ್ಮ ಜೊತೆ ಇರೋರನ್ನ ನಾವು ನೋಡ್ಕೋಬೇಕು ಅಂತ. ಅವ್ರು ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ನೋಡಿ. ಒಂದು ಪುಟ್ಟ ಗಾಯದಿಂದ ಏನೆಲ್ಲ ಆಯಿತು. ಅಳುಕೂರ್ದು ನೀವು ಭಾಳ ಗಟ್ಟಿ ಇದ್ದೀರಲ್ಲ, ನೀವು ಅಳುಕೂರ್ದು ಆಯ್ತಾ? ಅಳುಕೂರ್ದು ನಾವೇನು ಮಾಡೋಣ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ.
ಇಲ್ಲಿ ಎಳೆ ಚುಮ್ ಚುಮ್ ಜುಮ್ ಅಂತ ಏನಾಗಲ್ಲ, ಕಮ್ಮಿ ಆಗುತ್ತೆ. ಎಲ್ಲೆಲ್ಲೂ ಇಲ್ಲ, ಹಾಂ ಅಲ್ಲೇ ನಾವು ಸ್ವಲ್ಪ ಅಷ್ಟೇ ಇಲ್ಲಿ ಏನಾಗಲ್ಲ. ಸರ್ ಅದೇ ಲೈಟಾಗಿದ್ದಮ್ಮ 5 to 7 days ಆಂಟಿಬಯೋಟಿಕ್. ಇಲ್ಲೆಲ್ಲ ಫುಲ್ ನಿನ್ನೆ ರಿಂಕ್ಲಿಂಗ್ ಇರಲಿಲ್ಲ, ಇದೆಲ್ಲ ರಿಂಕ್ಲಿಂಗ್ ಇದೆ. ಇದೊಂದು ಸ್ವಲ್ಪ ನ್ಯೂ ಬ್ಲಿಸ್ಟರ್ಸು, ಇದೊಂದು ಸ್ಟಾರ್ಟ್ ಆಗಿದೆ. ಅದು ಹಂಗೆ ಒಣಗೋಗುತ್ತೆ. ಅದು ಅದೇನು ತೊಂದರೆ ಇಲ್ಲ. ಬ್ಲಡ್ ಕ್ಲಾಟ್ ಅದು ಮಚ್ಚು ಸ್ಲಾಕ್ ಪ್ಯಾಚ್, ಅದು ಏನು ತೊಂದರೆ ಇಲ್ಲ. ನೋಡು ಕಮ್ಮಿ ಏನಾಗಿದೆ. ಇಲ್ಲೆಲ್ಲ ಕಮ್ಮಿ ಇದೆ, ಇದು ಸ್ವಲ್ಪ ಇಷ್ಟಾಗಕ್ಕೆ ನೋವು ಐತೆ. ಕಮ್ಮಿ ಆಗುತ್ತೆ ಡೆಫಿನೆಟ್ಲಿ. ಇದು ಮೋರ್ ದನ್ ಇಲ್ಲೆಲ್ಲ ನಾರ್ಮಲ್ ಆಗಿದೆ ಆಲ್ಮೋಸ್ಟ್. ಇನ್ನಿಷ್ಟಿದೆ ಅಷ್ಟೇ. 3-4 days ಇಂಜೆಕ್ಷನ್ ಹಾಕಿದ್ರೆ ಸರಿ ಹೋಗುತ್ತೆ. ಹೌದಾ? ಮತ್ತೆ ಹೋಮ್ ನರ್ಸ್ ಇವಾಗ ಏನು ಮಾಡೋಣ? ಫೋನ್ ಮಾಡಿ ಕರೀತೀನಿ, ನಂಗೆ ಗೊತ್ತು. ನಂಗೆ ತುಂಬ ಜನ ಅಂದರೆ ಏಜೆನ್ಸೀಸ್ ಇದೆಯಲ್ಲ, ಹೌದಾ? ಫೋನ್ ಮಾಡಿ ಹೇಳಿದ್ರೆ ನಾಳೆಯಿಂದ ಶುರು ಮಾಡೋಣ ಮನೇಲಿ ಇಂಜೆಕ್ಷನ್. ಬೆಳಗ್ಗೆ ಸಂಜೆ ಬಂದು ಹಾಕ್ಬಿಟ್ಟು ಹೋಗ್ತೀನಿ. ಏನು ನಿಕ್ಕರು ಬನ್ನಿ ಬ್ಯಾಗ್ ಹಾಕೋಣ ಅಂದೆ. ಯಾಕೆ? ಮನೆ ತಗೋಕ ಅದು ಸಾಯಂಕಾಲ, ಇವಾಗಲ್ಲ. ಭಾಳ ಖುಷಿ ಮನೆಗೆ ಹೋಗೋದಂದ್ರೆ, ಭಾಳ ಖುಷಿ. 15 ಅಲ್ಲಿಗ ಒಂದು 50,000 ಆತ. ನಾನು ಇವತ್ತು ನೋಡ್ಬೇಕಾ, ಹೋಗಲಿ ಆ ಬ್ರಷ್ಷು ಅವೆಲ್ಲ ತಗೋಬೇಕು. ಬಹಳ ಖುಷಿ ಇವಾಗ. ಫೈನಲಿ ತಾತಂದು ಬಿಲ್ ಕಾಪಿ ಬಂತು. ದೀಪು ಇಸ್ ಅ ಡಾಕ್ಟರ್, ಆಯಿತಾ? ಅವ್ರಿಗೆಲ್ಲ ಗೊತ್ತಿರುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಬಿಲ್ ಆಗಿದೆ ಅಂತ. ಬಟ್ ಅಂದ್ರೂ ಡ್ರಗ್ಸ್ಗೆ ಒಂದೊಂದು ದಿನಕ್ಕೆ 11,000 ಆಗಿದೆ, ಅಂದರೆ ಮೆಡಿಸಿನ್ಸ್. ಸೊ ದೀಪು ಏನಂದ್ರು, ಡೀಟೇಲಾಗಿ ಕೇಳು ಯಾವ್ಯಾವ ಮೆಡಿಸಿನ್ನ ಅವ್ರು ಯೂಸ್ ಮಾಡಿದ್ದಾರೆ, ಎಲ್ಲೆಲ್ಲಿ ಎಷ್ಟೆಷ್ಟು ಮೆಡಿಸಿನ್ಗೆ ಎಷ್ಟೆಷ್ಟು ಕಾಸ್ಟ್ ಹಾಕಿದ್ದಾರೆ ಅಂತ. ಹಾಸ್ಪಿಟ್ಲಲ್ಲಿ ಆಬ್ವಿಯಸ್ಲಿ ಮೋಸ ಮಾಡಲ್ಲ. ಕೆಲವೊಂದು ಕಡೆ ಬೈ ಮಿಸ್ಟೇಕ್ ಏನೋ ಆಗೇ ಆಗುತ್ತೆ. ಒಳ್ಳೆ ಹಾಸ್ಪಿಟಲ್ಸಲ್ಲಿ ಮೋಸ ಮಾಡೋದಿಲ್ಲ. ಬಟ್ ಅಂದ್ರೂ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಯಾಕೆ ಇಷ್ಟೊಂದು ಬಿಲ್ ಆಯಿತು ಅನ್ನೋ ಯೋಚನೆ ಬಂದೇ ಬರುತ್ತೆ ಅಲ್ವಾ? ಒಂದಿನ ಮೆಡಿಸಿನ್ಗೆ ಇಷ್ಟು ಕಾಸ್ಟ್. ಸೊ ಹಂಗಾಗಿ ಇವಾಗ ನಾನು ಡೀಟೇಲಾಗಿ ಒಂದು ಬಿಲ್ ಕೇಳಿದ್ದೀನಿ. ಅದರಲ್ಲೆಲ್ಲ ಮೆಡಿಸಿನ್ ಕಾಸ್ಟ್ ಬರುತ್ತೆ. ಈ ಮಾತ್ರೆಗೆ ಇಷ್ಟು, ಈ ಇಂಜೆಕ್ಷನ್ಗೆ ಇಷ್ಟು. ಪ್ಯಾರಾಸಿಟಮಾಲ್ ಇವಾಗ ಒಂದು ಚಿಕ್ಕ ಮಾತ್ರೆ ಇರುತ್ತಲ್ಲ, ನಾವು ಕೋಲ್ಡ್ ಜ್ವರಕ್ಕೆಲ್ಲ ತಗೋತೀವಿ, ಅದು 2-3 ರೂಪಾಯಿ ಇರುತ್ತಲ್ಲ. ಬಟ್ ಅದೇ ಒಂದು ಇಂಜೆಕ್ಷನ್ ಅಂದರೆ ಲಿಕ್ವಿಡ್ ಫಾರ್ಮಲ್ಲಿ ಬಂದಾಗ ಅದಕ್ಕೆ 500 ರೂಪಾಯಿ ಇರುತ್ತೆ ಪರ್ ಬಾಟಲ್. ಅದನ್ನು ದಿನಕ್ಕೆ 3 ಕೊಟ್ಟಿದ್ರು. ಅದ್ರ ಜೊತೆಗೆ ಬೇರೆ ಬೇರೆ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ರು. ಸೊ ಇವಾಗ ಡೀಟೇಲ್ ಬಿಲ್ ಬರಲಿ ಅಂತ. ಆ್ಯಂಡ್ ಇನ್ಶೂರೆನ್ಸ್ ಬೇರೆ ಇಲ್ಲ ಅಲ್ವಾ? ನೋಡೋಣ ಎಷ್ಟಾಗುತ್ತೆ ಅಂತ. ತಾತನಿಗೆ ಬಿಲ್ ತೋರಿಸು ಅಂತ, ಎಷ್ಟಾದರೆ ಏನು ಅಂತೆ. ಇವ್ರು ಏನು ಮಾಡ್ತಾರೆ ಇವಾಗ? ಆಗಿರೋ ಬಿಲ್ನ ಕಟ್ಟಲೇಬೇಕು ತಾನೇ ನಾವು, ಅಲ್ವಾ? ಇವಾಗ ಖುಷಿ ಆಯ್ತಲ್ಲ ಮನೆಗೆ ಹೋಗೋದು ಅಂತ. ಯಾಕೆ ಮನೆಗೆ ಹೋಗೋದು ಅಂತ. ಇಲ್ಲೇ ಎಷ್ಟೈತೆ? ಅಲ್ಲಿ ಎಷ್ಟಾಯ್ತು ಆಗೈತೆ, ಅಲ್ಲಿ ಏನು ಮಾಡೋಕ್ಕಾಗ್ದು. ಇವಾಗ ಅದಕ್ಕೆ ಟೆನ್ಷನ್ ಮಾಡ್ಕೂಡ್ದು, ಅದು ಒಂದು ಯೋಚನೆ ಬೇಡ. ಊಟ ಬೇಡ, ಹಸು ಆಗಿಲ್ಲ. ಅದಕ್ಕೆ ಡಾಕ್ಟ್ರಿಗೆ ಹೇಳ್ಬಿಟ್ಟು ಹೋಗ್ತೀನಿ, ಊಟ ತಿನ್ನಲ್ಲ. ಹಣ್ಣು ಈ ಥರ ಒಂದು ಹಣ್ಣು ಕೊಡು, ಒಂದು ಅರ್ಧ ಹಣ್ಣು. ಊಟ ಮಾಡಿದ್ರೆ ಹಣ್ಣು ಕೊಡ್ತೀನಿ. ಊಟ ಮೇಲೆ ಆಗ ನಮ್ಮ ಆರೋಗ್ಯ ಇಲ್ಲ, ಇನ್ನೂ ವಯಸ್ಸಾದವರಿಗೆ. ಎಷ್ಟು ಸಮಯ ಆಯಿತು ಅಮ್ಮ ಬೆಂಗಳೂರಿಗೆ ಬಂದಿಲ್ಲ, ನಾನು ಊರಿಗೆ ಹೋಗಲಿಲ್ಲ. ಸೊ ಈ ಟೈಮಲ್ಲಿ ನಾನು ಊರಿಗೆ ಹೋಗಬೇಕಾಗಿತ್ತು. ಬಟ್ ಈ ಥರ ಆಯಿತು ಅಂತ ಅದನ್ನು ಕ್ಯಾನ್ಸಲ್ ಮಾಡಬೇಕಾಯ್ತು. ಸರಿ, ಇನ್ನೇನು ನಾನು ತಾತ ಊರಿಗೆ ಯಾವಾಗ ಹೋಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಲೆಟ್ಸ್ ಸಿ. ಬಟ್ ಸದ್ಯಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ 1 month ಮಿನಿಮಮ್ ಆದರೂ ಆಗಲ್ಲ. ಇಲ್ಲೇ ಲಂಚ್ ಮಾಡಿದ್ವಿ, ನಾನು ಪ್ಯಾಕ್ ಮಾಡಿ ತಂದಿದ್ನಲ್ವಾ. 1 ವಾರ ಆಯ್ತಿತ್ತೆ. 1 ವಾರ ಆಯ್ತಿತ್ತೆ. ಬೇಗ ಬರಮ್ಮ. ಯಾಕೆ? ಬೇಗ ಬರಲಾ? ನೀನಿಲ್ಲ ಅಂದರೆ ಬೇರೆ ಇರುತ್ತೆ, ಇಲ್ಲ ಅಂದರೆ ನಿಧಾನಕ್ಕೆ ಹೋಗೋಣಂತೆ. ಇರು. ನಿಧಾನಕ್ಕೆ ಹೋಗೋಣ. 1 ವಾರ ಬಿಟ್ಕೊಂಡು ನಿಧಾನಕ್ಕೆ ಹೋಗೋಣ. ಕಿತ್ಲೆ ಅನ್ನೋದು ಸರಿ ಇಲ್ಲ, ಬೆಂಡು.
ತಾತನಿಗೆ ನಾನು ಸುಮ್ಮನೆ ಹೇಳಿದೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ, ನೀವು ನನ್ನ ಮಿಸ್ ಮಾಡ್ಕೋತಾ ಇದ್ದೀರಾ, ಏನಾದರೂ ಮಾತಾಡಬೇಕಲ್ವ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ, ಇಲ್ಲಾಂದರೆ ನೋವು ಅಂತ ಇರ್ತಾರಲ್ವ. ಸೊ ಅವರು ಬೇಡ ಒಬ್ಬರು ಒಟ್ಟಿಗೆ ಹೋಗೋಣ ಅಂತ. ಪಾಪ ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ಮುದ್ದು ಅನಿಸುತ್ತೆ. ವಯಸ್ಸಾದ್ಮೇಲೆ ಹಿಂಗೆ ಅಲ್ವಾ ಎಲ್ಲರೂ. ತಾತ ನಾನು ಬರೋ ಅಷ್ಟೊತ್ತಿಗೆ ಪಂಚೆ ಶರ್ಟ್ ಹಾಕಿ ಕೂತ್ಬಿಟ್ಟಿದ್ದಾರೆ ಮನೆಗೆ ಹೋಗೋದಕ್ಕೆ. ಅವರು ಗೊತ್ತಿಲ್ಲ ಮನೆಗೆ ಇವಾಗ ಹೋಮ್ ನರ್ಸ್ ಬರ್ತಾರೆ ಅಂತ, ಅವ್ರ ಪ್ರಕಾರ ಎಲ್ಲ ಮುಗ್ದೋಯ್ತು ಅಂತ. ನೀವೇ ವಿಡಿಯೋದಲ್ಲಿ ವ್ಯತ್ಯಾಸ ನೋಡಿದ್ರ, ಸ್ಟಾರ್ಟಿಂಗಲ್ಲಿ ಹೇಗೆ ಬೇಜಾರಲ್ಲಿದ್ದರು, ಆಮೇಲೆ ಇವಾಗ ಖುಷಿ ಮನೆಗೆ ಹೋಗ್ತಾ ಇದ್ದೀವಿ ಅಂತ. ಒಟ್ನಲ್ಲಿ ಮನೆಗೆ ಹೋಗಬೇಕು, ಬಟ್ ಮನೆಯಲ್ಲಿ ಟ್ರೀಟ್ಮೆಂಟ್ ಎಲ್ಲ ಆಗುತ್ತಾ? ಇಲ್ಲ, ಹಾಸ್ಪಿಟ್ಲಿಗೆ ಬರಲೇಬೇಕಾಗತ್ತೆ ಏನಾದರೂ ಸಮಸ್ಯೆ ಇದ್ದಾಗ, ಅಲ್ಲಿ ಮಾತ್ರ ಗುಣ ಆಗೋದಕ್ಕೆ ಸಾಧ್ಯ ಅಲ್ವಾ. ಬಟ್ ಆ ಇಂಜೆಕ್ಷನ್, ಆ IV ಫ್ಲೂಯಿಡ್ಸ್ನೂ ಇರುತ್ತೆ, ಏನು ಮಾಡೋಣ. ಸೊ ಫೈನಲಿ ಗೋಯಿಂಗ್ ಹೋಮ್ ಆ್ಯಂಡ್ ಹೋಮ್ ನರ್ಸ್ ಇರ್ತಾರೆ, ಸ್ವಲ್ಪ ದಿನ ಟ್ರೀಟ್ಮೆಂಟ್ ಮತ್ತೆ ಮನೆಯಲ್ಲಿ ನಡೆಯುತ್ತೆ. ಲೆಟ್ಸ್ ಸಿ ಹೇಗಾಗುತ್ತೆ ಅಂತ. ತಾತ ಇವಾಗ ಅಯ್ಯೋ ನಾನು ಕನ್ನಡಕ ಬಿಟ್ಟು ಬಂದೆ ಅಂತ ನಾವು CMH ಕಾಲ್ ಮಾಡೋಣ ಅಂತ ನೋಡಿದ್ರೆ, ಅಯ್ಯೋ ನನ್ನ ಕರ್ಮನೆ ನನ್ನ ಕಣ್ಣಲ್ಲೇ ಐತೆ. ಅಯ್ಯೋ ಮನೆ ಹೋಗ್ತಾ ಇದ್ದೀವಿ, ಮನೆಗೆ ಫೈನಲಿ. ಆಲ್ಸೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಸತಿ ನಿಮ್ಮ ಪ್ರೀತಿಯ ವಿಶಸ್, ಮೆಸೇಜಸ್, ತಾತನ ಬಗ್ಗೆ ವಿಚಾರಿಸ್ತಾನೆ ಇದ್ದೀರಾ, ಪರ್ಸ್ನಲ್ ಮೆಸೇಜಸ್ ಬರ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಹೀ ಈಸ್ ರಿಕವರಿಂಗ್, ಆಯಿತಾ. ಆ್ಯಂಡ್ ಈ ಥರದ್ದೆಲ್ಲ ಆಗುತ್ತೆ ಲೈಫಲ್ಲಿ, ಏನೂ ಮಾಡೋದಕ್ಕಾಗಲ್ಲ. ಆದಮೇಲೆ ಅದರ ನೆಕ್ಸ್ಟ್ ಏನು ಅಂತ ಅದನ್ನು ನೋಡಬೇಕು. ಮನೆಗೆ ಬಂದ್ವಾ, ಸೊ ಐ ಥಾಟ್ ಫಸ್ಟ್ ಅವರಿಗೆ ಫುಲ್ ಕ್ಲೀನ್ ಶವರ್ ಕೊಡೋಣ ಅಂತ. ವೆಟ್ ವೈಪ್ಸಲ್ಲಿ ಮಾಡಿದ್ರೆ ಅವ್ರಿಗೆ ಅದು ಚಳಿ ಆಗುತ್ತೆ ಅಲ್ವಾ. ಸೊ ಈ ಥರ ಬಿಸಿ ನೀರು ತಂದು ಒಂದು ಟವಲಲ್ಲೇ ಈ ಥರ ಫುಲ್ ಬಾಡಿನ ಕ್ಲೀನ್ ಮಾಡ್ತಾ ಇದ್ದೀನಿ. ಆಮೇಲೆ ಅವ್ರು ಆರಾಮದಲ್ಲಿ ಇರ್ಬೋದಲ್ವಾ ಅಂತ, ಬಿಕಾಸ್ ಎವ್ರಿ ಡೇ ಶಾರ್ ಇವಾಗಂತೂ ಕಷ್ಟ ಆಗುತ್ತೆ. ಮತ್ತೆ ಡ್ರೆಸ್ಸಿಂಗ್ ಮಾಡಬೇಕಾಗುತ್ತೆ. ಆ್ಯಂಡ್ ಥ್ಯಾಂಕ್ಫುಲಿ ದೀಪು ಡಾಕ್ಟರ್ ಆಗಿದ್ದರಿಂದ ನಮಗೆ ತುಂಬ ಅದು ಹೆಲ್ಪ್ ಆಗುತ್ತೆ ಅಲ್ವಾ. ಏನಾದರೂ ಮೆಡಿಸಿನ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅಥವಾ ಇನ್ನೇನಾದರೂ ನಾವು ಡೋಸಲ್ಲಿ ಚೇಂಜಸ್ ಮಾಡ್ಬೋದಾ, ಯಾವ ರೀತಿ ನಾವು ಇವರ ಟ್ರೀಟ್ಮೆಂಟಲ್ಲಿ ಏನಾದರೂ ಬದಲಾವಣೆ ಮಾಡ್ಬೋದು, ಡೆಫಿನೆಟಾಗಿ ತುಂಬ ಹೆಲ್ಪ್ ಆಗುತ್ತೆ ಮನೆಯಲ್ಲಿ ಈ ಥರ ಡಾಕ್ಟರ್ ಇದ್ದಾಗ. ಆ್ಯಂಡ್ ನನಗೆ ತಾತನಿಗೆ ಈ ಥರ ಮಾಡ್ತಾ ಇದ್ದಾಗ ಅನ್ನಿಸ್ತಾ ಇತ್ತು, ಪಾಪ ನಮ್ಮ ಅಜ್ಜಿಗೆ ಎಷ್ಟು ವರ್ಷದಿಂದ ಹುಷಾರಿಲ್ಲ ಗೊತ್ತಾ, ಅವ್ರು ಬೆಡ್ ರೆಸ್ಟಲ್ಲೇ ಇದ್ದಾರೆ, ಅವ್ರನ್ನ ಮನೆಯಲ್ಲಿ ಹೆಂಗೆ ನೋಡ್ಕೋತಾರೆ ಗೊತ್ತಾ ಅವರು. ಸೊ ಇದು ನಮಗೆ ಹೊಸ ಅನುಭವ, 2-3 ದಿನದ ಅನುಭವ. ಕೆಲವೊಬ್ರಿಗೆ ಅವ್ರ ಮನೆಯಲ್ಲಿ ತುಂಬ ವರ್ಷಗಳಿಂದನೇ ಕೆಲವೊಬ್ಬರು ಬೆಡ್ ರೆಸ್ಟಲ್ಲಿ ಇರೋರು ಇರ್ತಾರೆ. ಹಾಗಾಗಿ ಅವ್ರನ್ನ ಹೆಂಗೆ ನೋಡ್ಕೋಬೇಕಾಗತ್ತೆ. ಲೈಫ್ ಇಸ್ ನಾಟ್ ಈಸಿ. ನಮಗೆ ಕೈಕಾಲು ಸರಿ ಇದೆಯಾ, ಮಾತಾಡ್ಬೋದಾ, ಹೊಟ್ಟೆಗೆ ಊಟ ಇದೆಯಾ, ಶಕ್ತಿ ಇದೆಯಾ ಕೆಲಸ ಮಾಡೋದಕ್ಕೆ, ನಾವು ಖುಷಿಯಿಂದ ಇರಬೇಕು. ಇದೆಲ್ಲ ಬೇಜಾರಾಗುತ್ತಲ್ವ ನೋಡೋದಕ್ಕೆ. ನಾನು ಹೇಳ್ತಾ ಇದ್ದೆ, ಅಪ್ಪಾಜಿನೂ ಎಷ್ಟು ಸಪೋರ್ಟಿವ್ ಆಗಿ ಮಾಡ್ತಾರೆ. ಆಬ್ವಿಯಸ್ಲಿ ಮಗ ಅಲ್ವಾ, ತಂದೆ ಅಂದಮೇಲೆ ಆ ಭಾವನೆ ಬಂದೇ ಬರುತ್ತೆ. ಆ್ಯಂಡ್ ಫ್ಯಾಮಿಲಿ ಅಂದಮೇಲೆ ಒಬ್ರಿಗೊಬ್ರು ಆಗಿ ಬರಲೇಬೇಕು ನಾವು. ಇವತ್ತು ಅವ್ರಿಗೆ ನಾವು, ನಾಳೆ ನಮಗೆ ಅವರು ಅಲ್ವಾ. ದಿಸ್ ಈಸ್ ಲೈಫ್. ಆ್ಯಂಡ್ ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಿಂದ ಏನಾದರೂ ಕಲಿಯೋದಕ್ಕೆ ಸಿಕ್ಕಿರ್ಬೋದು. ಮತ್ತೆ ಸಿಗೋಣ, ಬಾಯ್.